ಈ ಪ್ರಾಡಕ್ಟ್ ಅನ್ನ ಎಲ್ಲಾದ್ರೂ ನೋಡಿದಾಗ ಅನಿಸ್ತಿದ್ಯಾ? ಹೌದು, ಮಾರ್ಸ್ ಅವರದು 4-in-1 ಬ್ರಷ್ ಇದೇ ರೀತಿ ಇದೆ. ಇದು ಮಾರ್ಸ್ ಇದು ಬ್ರಷ್ ಅಲ್ಲ, ಆಕ್ಚುಲಿ ಮಾರ್ಸ್ ಅವರದ್ದು ಒಂದು ಟ್ರಾವೆಲ್ 4-in-1 ಬ್ರಷ್ ಅಂತ ಬರುತ್ತೆ. ಸೊ ಅದು ಇದೇ ರೀತಿ ಇದೆ. ಅಂಡ್ ಬಟ್ ಈ ಪ್ರಾಡಕ್ಟ್ ಯಾವ್ದಂದ್ರೆ ಇದು ಕಲರ್ಸ್ ಕ್ವೀನ್, ಇದು 4-in-1 ಮಲ್ಟಿ ಫಂಕ್ಷನಲ್ ಬ್ರಷ್. ಇದು ಯಾಕೆ ಹೀಗೆ ಹೇಳ್ತಾರೆ, ಯಾಕೆ ಇದರ ಫಂಕ್ಷನಾಲಿಟಿ ಏನು ಅಂತ ತಿಳಿಬೇಕಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಈ ತರ ಬ್ರಷ್ ಕಾಣಿಸುತ್ತೆ, ಆಯ್ತಾ? ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಒಂದ್ ಸೈಡ್ ಅಲ್ಲಿ ನಿಮ್ಗೆ ಫೌಂಡೇಶನ್ ಬ್ಲೆಂಡ್ ಮಾಡ್ಲಿಕ್ಕೆ ಒಂದು ಫ್ಲಾಟ್ ಟಾಪ್ ಬ್ರಷ್ ಬರುತ್ತೆ, ಒಂಥರ ಕಬುಕಿ ಬ್ರಷ್ ತರ ಇದೆ ಇದು. ಅಂಡ್ ಇನ್ನೊಂದ್ ಸೈಡ್ ಅಲ್ಲಿ ನಿಮ್ಗೆ ಪೌಡರ್ ಗಳನ್ನ ಹಚ್ಚಲಿಕ್ಕೆ, ಪೌಡರ್ ಆಗಿರ್ಬೋದು, ಬ್ಲಶ್ ಆಗಿರ್ಬೋದು, ಅದನ್ನೆಲ್ಲ ಹಚ್ಚಲಿಕ್ಕೆ ಒಂದು ಬ್ರಷ್ ಬರುತ್ತೆ. ಅಂಡ್ ಇದರ ಸ್ಪೆಷಾಲಿಟಿ ಏನಂದ್ರೆ ಇದ್ರ ಒಳಗೆ 2 ಬ್ರಷ್ಗಳು ಇದೆ. ಆಕ್ಚುಲಿ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಒಂಚೂರ್ ಗ್ಯಾಪ್ ಇದೆ, ಸೊ ಅಲ್ಲಿ ಕಾಣಿಸುತ್ತೆ. ಇದನ್ನ ಹೀಗೆ ಟ್ವಿಸ್ಟ್ ಮಾಡಿ ಒಂದು ಬಾಟಲ್ ಓಪನ್ ಮಾಡಿದಾಗೆ ಅಷ್ಟೇ, ಇದು ಒಳಗೆ ಹಾಲೋ ಇದೆ ನೋಡಿ. ಅಂಡ್ ಇಲ್ಲೊಂದು ಬ್ರಷ್ ಸಿಗುತ್ತೆ ನಿಮ್ಗೆ, ಇಲ್ಲೊಂದು ಬ್ರಷ್ ಸಿಗುತ್ತೆ. ಇದು ನಿಮ್ಗೆ ಐ ಬ್ರಷಸ್ ತರ, ಕನ್ಸಿಲರ್ ಬ್ರಷಸ್ ತರ ಯೂಸ್ ಮಾಡಬಹುದು. ಇದು ಆಕ್ಚುಲಿ ಕನ್ಸಿಲರ್ ಬ್ರಷ್ ತರಾನು ಯೂಸ್ ಮಾಡಬಹುದು. ಅಂಡ್ ಇದು ಫ್ಲಾಟ್ ಆಗಿ ಡೆನ್ಸ್ ಆಗಿರೋ ಕಾರಣ ನಿಮ್ಮ ಐಲಿಡ್ಸ್ ಮೇಲೆ ಕಲರ್ ಅನ್ನು ಪ್ಯಾಕ್ ಮಾಡ್ಬೇಕಿದ್ರೆ ಇದನ್ನ ಯೂಸ್ ಮಾಡಬಹುದು. ಇದು ಸ್ವಲ್ಪ ಫ್ಲಫಿ ಇರೋ ಕಾರಣ ನಿಮ್ಮ ಐ ಶ್ಯಾಡೋ ಅನ್ನ ಬ್ಲೆಂಡ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಸೊ ಇದಿಷ್ಟು ಬ್ರಷ್ ಇದ್ರೆ ನಿಮ್ಗೆ ಸಾಕು, ನಿಮ್ಮ ಇಡೀ ಟ್ರಾವೆಲಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಇದೊಂದೇ ಬ್ರಷ್ ಅನ್ನ ನಿಮ್ಮ ಮೇಕಪ್ ಬ್ಯಾಗ್ ಒಳಗೆ ಇಲ್ಲ ವ್ಯಾನಿಟಿಯಲ್ಲಿ ನೀವು ಇಟ್ಕೊಂಡು ಹೋದ್ರೆ ಸಾಕು, ನೀವು 100 ಬ್ರಷ್ ಗಳನ್ನು ಕ್ಯಾರಿ ಮಾಡ್ಬೇಕಂತಿಲ್ಲ. ದಿಸ್ ವಿಲ್ ಡೂ ಆಲ್ ದ ವರ್ಕ್ ಫಾರ್ ಯು. ಸೊ ಇಂಡಿವಿಜುವಲ್ ಆಗಿ ಈಚ್ ಬ್ರಷ್ ಇದ್ದು ನಾನು ಫಂಕ್ಷನಾಲಿಟಿ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಫೌಂಡೇಶನ್ ಬ್ರಷ್, ನಾನು ಅವಾಗ್ಲೇ ಹೇಳಿದಾಗೆ ಇದರಲ್ಲಿ ನಾನು L18 ಅವರದ್ದು CC ಕ್ರೀಮ್ ಅನ್ನ ಬ್ಲೆಂಡ್ ಮಾಡ್ಲಿಕ್ಕೆ ನೋಡಿದೆ. ಬಟ್ ಆ CC ಕ್ರೀಮ್ ಬಗ್ಗೆ ನನ್ಗೆ ಬೇರೆನೆ ಒಂದು ಒಪಿನಿಯನ್ ಇದೆ. ಆ ಒಪಿನಿಯನ್ ಅನ್ನ ನಾನು ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಆ ವಿಡಿಯೋದಲ್ಲಿ ನಾನು ಹೇಳಿದೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅದನ್ನ ಇದು ಓಕೆ ರೀತಿ ಬ್ಲೆಂಡ್ ಮಾಡ್ತು. ಯಾಕಂದ್ರೆ ಐ ಡೋಂಟ್ ಥಿಂಕ್ ಸೊ ಈ ಬ್ರಷ್ ಇದು ಪ್ರಾಬ್ಲಮ್, ಅದು ಆ CC ಕ್ರೀಮ್ ಇದೆ ಪ್ರಾಬ್ಲಮ್, ಆಯ್ತಾ? ಸೊ ಬಟ್ ನಾನು ಇದರಲ್ಲಿ ನನ್ನ ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡಿದೆ. ಅಂಡ್ ಆ ಫೌಂಡೇಶನ್ ಹೇಗಿತ್ತು ಅಂದ್ರೆ ಫ್ಲೂಯಿಡಿ ಕನ್ಸಿಸ್ಟೆನ್ಸಿಯಲ್ಲಿತ್ತು. ಅಂಡ್ ದಿಸ್ ಬ್ಲೆಂಡೆಡ್ ಮೈ ಫೌಂಡೇಶನ್ ಸೋ ಸೀಮ್ಲೆಸ್ಲಿ. ಒಂಚೂರು ಕೂಡ ಮುಖದಲ್ಲಿ ಈ ತರ ಬ್ರಷ್ ಇದ್ರೆ ಸ್ಟ್ರೋಕ್ಸ್ ಬಿಡುತ್ತೆ, ಆಯ್ತಾ? ಆ ಸ್ಟ್ರೋಕ್ಸ್ ಬಿಟ್ಟಿಲ್ಲ. ಎಷ್ಟು ಸೀಮ್ಲೆಸ್ಲಿ, ಎಷ್ಟು ಸ್ಮೂತ್ಲಿ ಇದು ನಮ್ಮ ಮುಖದಲ್ಲಿ ಬ್ಲೆಂಡ್ ಆಗುತ್ತೆ, ಗ್ಲೈಡ್ ಆಗುತ್ತೆ ಗೊತ್ತಾ? ತುಂಬಾ ಈಸಿಲಿ ಇದರಿಂದ ನಾವು ಫೌಂಡೇಶನ್ ಅನ್ನ ಹಚ್ಬೋದು. ಅಂಡ್ ಜಾಸ್ತಿ ಫೌಂಡೇಶನ್ ಇದ್ರ ಮೇಲೆ ಟ್ರಾನ್ಸ್ಫರ್ ಕೂಡ ಆಗಲ್ಲ, ತುಂಬಾ ಚೆನ್ನಾಗಿದೆ. You could be the part where it all begins. You could be the first and the second and the third and the rest of it. You could be one of the things I love. Sunday morning breakfast with my bedroom door locked. I like everything that has a cherry on top. Get on my list of the things I love. Now coming to the ಬ್ಲಶ್ ಬ್ರಷ್ ಆರ್ ದ ಪೌಡರ್ ಬ್ರಷ್. ಇದರಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಕನ್ಸೀಲರ್ನ ಆದ್ಮೇಲೆ ನಾನು ಇದರಿಂದ ಪೌಡರ್ ಅನ್ನ ಹಚ್ಲಿಕ್ಕೆ ನೋಡಿದೆ. ಸ್ವಲ್ಪ ಫಾಲ್ ಔಟ್ ಇತ್ತು, ನಂಗೆ ಗೊತ್ತಿಲ್ಲ ಅದು ಪೌಡರ್ ಇಂದನೇನಾ ಇಲ್ಲ ಈ ಬ್ರಷ್ ಇಂದ ಅಂತ. ಐ ಥಿಂಕ್ ಬ್ರಷ್ ಇದು ಫಾಲ್ಟ್. ಸ್ವಲ್ಪ ಫಾಲ್ ಔಟ್ ಇತ್ತು, ಸ್ವಲ್ಪ ನನಗೆ ಏನೋ ಪೌಡರ್ ಹಚ್ಲಿಕ್ಕೆ ನನ್ಗೆ ಅಷ್ಟೊಂದು ಓಕೆ ಅನಿಸ್ಲಿಲ್ಲ. ಬಟ್ ನಾವದೆಲ್ಲ ವರ್ಕ್ ಆಗತ್ತೆ, ಆಯ್ತಾ? ನಿಮ್ಗೆ ಟ್ರಾವೆಲ್ಗೆ ಇದನ್ನು ತಗೊಂಡು ಹೋಗ್ಬೋದು, ಅದ್ರಲ್ಲಿ ಏನೂ ಇಲ್ಲ. ಇದರಿಂದ ನಾನು ನನ್ನ ಬ್ಲಶ್ ಅನ್ನ, ಕ್ರೀಮ್ ಬ್ಲಶ್ ಅನ್ನ ಬ್ಲೆಂಡ್ ಮಾಡಿದೆ. ಅಂಡ್ ಓ ಮೈ ಗಾಡ್, ಆ ಬ್ಲಶ್ ಕೂಡ ಮೈಂಡ್ ಬ್ಲೋಯಿಂಗ್ ಇತ್ತು, ಆಯ್ತು? ಅಂಡ್ ಇಷ್ಟು ಚೆನ್ನಾಗಿ, ಇಷ್ಟು ಪ್ಯಾಕ್ ಆಫ್ ಕಲರ್ ಕೊಡ್ತು, ಇಷ್ಟು ಪಿಗ್ಮೆಂಟೆಡ್ ಆಗಿ ಚೆನ್ನಾಗಿ ಬ್ಲೆಂಡ್ ಆಯ್ತು ಗೊತ್ತಾ? ಐ ಲವ್ಡ್ ಇಟ್. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಪೌಡರ್ ಅಷ್ಟೊಂದು ಚೆನ್ನಾಗಿ ನಂಗೆ ಗೊತ್ತಿಲ್ಲ ಯಾಕೆ ಹಾಗಾಯ್ತು ಅಂತ. ಲೆಟ್ ಮಿ ಟ್ರೈ. ನಾನು ಒಂದೇ ಸರ್ತಿ ಟ್ರೈ ಮಾಡಿದಲ್ಲ, ಇನ್ನು ಟ್ರೈ ಮಾಡಿ ಹೇಳ್ತೀನಿ. ಕಮಿಂಗ್ ಟು ದಿಸ್ ಬ್ರಷ್. ಈ ಬ್ರಷ್ ಅಂತೂ, ದೀಸ್ ಐ ಬ್ರಷಸ್, ಬೋತ್ ದ ಬ್ರಷಸ್, ನಾನು ಒಂದೇ ಸರ್ತಿ ಮಾತಾಡ್ತೀನಿ 2 ಬ್ರಷ್ ಬಗ್ಗೆ. ದೀಸ್ ಆರ್ ಮ್ಯಾಜಿಕಲ್. ತುಂಬಾ ಚೆನ್ನಾಗಿದೆ. ಬ್ರಿಸಲ್ಸ್ ಗಳು ಕೂಡ ತುಂಬಾ ಫೈನ್ ಆಗಿದೆ ಎಲ್ಲದ್ರದ್ದು, ಆಯ್ತಾ? ಸಿಂಥೆಟಿಕ್ ಬ್ರಿಸಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಇದ್ರದ್ದು ಬ್ರಿಸಲ್ಸ್ ಗಳಿದೆ. ಅಂಡ್ ಇದ್ರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ಕ್ವಾಲಿಟಿ ಅಷ್ಟೊಂದು ಒಳ್ಳೆ ಕಾಣಿಸಲ್ಲ. ಬ್ರಷ್ ಇದು ಅಲ್ಲ, ಬ್ರಿಸಲ್ಸ್ ಇದಲ್ಲ, ಬಟ್ ಇದು ಬ್ರಷ್ ಇದು ಸ್ವಲ್ಪ ಗಮ್ ಎಲ್ಲ ಸ್ವಲ್ಪ ಅಲ್ಲಿ ಅಂಟಿದಾಗೆ ಎಲ್ಲ ಕಾಣಿಸ್ತಿದೆ ನನಗೆ. ದಟ್ಸ್ ಓಕೆ, ಯಾಕಂದ್ರೆ ನಾವು ಮಾರ್ಚ್ಗೆ ಆ 800 ರೂಪಾಯಿ ಕೊಡೋದಕ್ಕಿಂತ ಇದು 350 ರೂಪಾಯಲ್ಲಿ ಇಷ್ಟೊಂದು ಚೀಪಲ್ಲಿ ಇಷ್ಟು 4 ಬ್ರಷಸ್ ಬರುತ್ತೆ ಅಂದ್ರೆ
ಯಾರ್ ತಾನೇ ಬೇಡ ಅಂತಾರೆ. ಅಂಡ್ ಇನ್ನೊಂದೇನಂದ್ರೆ ಒಂದೊಂದು ಕೂದ್ಲಿದೆಯಲ್ಲ ಅಂದ್ರೆ ಬ್ರಿಸಲ್ ಒಂದಿದ್ರಲ್ಲಿ ಸ್ವಲ್ಪ ಹೊರಗೆ ಬಂದಿತ್ತು, ಅದನ್ನ ನಾನು ತೆಗ್ದಿದ್ದೀನಿ. ಅದಕ್ಕೋಸ್ಕರ ಅದ್ರ ನಂತರ ಈ ತರ ಕಾಣಿಸುತ್ತೆ. ದ್ಯಾಟ್ ಈಸ್ ನಾಟ್ ಅ ಬಿಗ್ ಪ್ರಾಬ್ಲಮ್, ಯಾಕಂದ್ರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇದ್ದು ಬ್ರಷ್ಗಳಲ್ಲಿ ಕೂಡ ಆ ತರದ್ದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಇರುತ್ತೆ. ಬಟ್ ಎರಡು ಕೂಡ ಈ ಬ್ಲೆಂಡ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ, ಫಾಲ್ ಔಟ್ ಕೊಡೋದೇ ಇಲ್ಲ. ನಿಮ್ಮ ಐ ಶಾಡೋ ಅಲ್ಲೇ ಫಾಲ್ ಔಟ್ ಇದ್ರೆ ದಿಸ್ ಕಾಂಟ್ ಹೆಲ್ಪ್ ಇಟ್, ಬಟ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ನಮ್ಮ ಐಲಿಡ್ ಗಳಲ್ಲಿ ನಾವು ಐ ಶಾಡೋ ಅನ್ನು ಪ್ಯಾಕ್ ಮಾಡ್ಬೇಕಿದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ನಾನು ಇದ್ರಲ್ಲಿ ಕನ್ಸೀಲರ್ ಬ್ಲೆಂಡ್ ಮಾಡಿಲ್ಲ, ಬಟ್ ಇದ್ರದ್ದು ಶೇಪ್ ಅಂಡ್ ಇದ್ರದ್ದು ಡೆನ್ಸಿಟಿ ನೋಡ್ಬೇಕಿದ್ರೆ ಕನ್ಸೀಲರ್ ಕೂಡ ಇದ್ರಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದ್ರಲ್ಲಿ ಕೂಡ ನಾವು ಕನ್ಸೀಲರ್ ಬ್ಲೆಂಡ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡಬಹುದು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 449 rupees. ಅಂಡ್ ಮಿಂತ್ರದಲ್ಲಿ ಏನೋ ಸೇಲ್ ನಡೀತಿತ್ತು ಅವಾಗ, ನನ್ಗೆ 386 rupees-ಗೆ 380 rupees-ಗೆ ಎಷ್ಟಕ್ಕೋ ಸಿಕ್ಕಿದೆ. ವೆರಿ ಇನ್ಎಕ್ಸ್ಪೆನ್ಸಿವ್ ಆಯ್ತಾ. ಈ ಬ್ರಷ್ ಇದು ಎಲ್ಲ ಪ್ಲಸ್ ಪಾಯಿಂಟ್, ಬಟ್ ಒಂದೇ ಒಂದು ಡ್ರಾಬ್ಯಾಕ್ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಇದು ಈ ಬ್ರಷ್ ಇದ್ ಮಾತ್ರ ಅಲ್ಲ, ಆ ಮಾರ್ಸ್ ಬ್ರಷ್ ನನ್ಗೆ ಕೊಟ್ಟಿದ್ರು, ನಾನು ಅದೇ ಮ್ಯಾಟರ್ ಅನ್ನ ಹೇಳಲಿಕ್ಕಿದೆ. ಇದನ್ನ ಇಡ್ಲಿಕ್ಕೆ ಕಷ್ಟ, ಅಂದ್ರೆ ಎಲ್ಲಾದ್ರೂ ಸ್ಟೋರ್ ಮಾಡ್ಲಿಕ್ಕೆ, ಆರ್ಗನೈಸ್ ಮಾಡಿ ಇಡ್ಲಿಕ್ಕೆ ಕಷ್ಟ. ಯಾಕಂದ್ರೆ ಹೀಗೆ ಸ್ಟ್ರೈಟ್ ಇಟ್ರೆ ಈ ಬ್ರಿಸಲ್ಸ್ ಗಳ ಹಾಳಾಗತ್ತೆ, ಅದೇ ಉಲ್ಟಾ ಇಟ್ರೆ ಈ ಬ್ರಿಸಲ್ಸ್ ಗಳು ಹಾಳಾಗೋ ಚಾನ್ಸಸ್ ಇದೆ. ಅಂಡ್ ಇದ್ರನ್ನ ಈ ಕವರ್ ಒಳಗೆ ಹಾಕಿ ಸ್ಟ್ರೈಟ್ ಆಗಿ ಇಡ್ಬೇಕಾಗತ್ತೆ. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಅನಿಸ್ತು. ಇಲ್ಲ ಈ ತರ ನಮ್ಮ ಬ್ಯಾಗ್ ಒಳಗೆ ಇಡ್ಬೇಕಾಗತ್ತೆ. ಅದೊಂದೇ ಒಂದು ನನ್ಗೆ ಸ್ವಲ್ಪ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಬೇರೆ ಏನಾದ್ರೂ ಇದಕ್ಕೆ ಐಡಿಯಾ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಅಂಡ್ ಐ ಡೋಂಟ್ ನೋ, ಡಿಸೈನ್ ಆಗಿರೋ ಕಾರಣ ಸೊ ಹಾಗೆ ಅದು ಇಡ್ಬೇಕಾಗತ್ತೆ. ಓಕೆ, ದ್ಯಾಟ್ಸ್ ಆಲ್. ಬೇರೇನು ನನಗೆ ಅಷ್ಟೊಂದು ನೆಗೆಟಿವ್ಸ್ ಇದ್ರ ಬಗ್ಗೆ ಹೇಳಲಿಕ್ಕಿಲ್ಲ. ಸ್ವಲ್ಪ ನಾನು ಹೇಳಿದೆ ಅಲ್ವಾ, ಸ್ವಲ್ಪ ಫಿನಿಶಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ. ಅಂಡ್ ಈ ಪೌಡರ್ ಬ್ರಷ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನಾನು ಇನ್ನೂ ಯೂಸ್ ಮಾಡಿ ನೋಡಿ ನಿಮ್ಗೆ ರಿವ್ಯೂ ಮತ್ತೆ ಬೇಕಾದ್ರೆ ಕೊಡ್ತೇನೆ ಆಯ್ತಾ. ಸೊ ನಾನ್ ಟ್ರಾವೆಲಿಗೆ ಹೋಗ್ಬೇಕಿದ್ರೆ ಇದನ್ನ ನಾನು ಫಾರ್ ಶ್ಯೂರ್ ಕ್ಯಾರಿ ಮಾಡ್ತೀನಿ. ಅಂಡ್ ಇದೊಂದೇ ಬ್ರಷ್ ಅನ್ನ ಕ್ಯಾರಿ ಮಾಡ್ತೀನಿ, ನಂಗೆ ಗೊತ್ತು ಅದು. ಐ ಹೋಪ್ ನಿಮ್ಗೆ ಈ ಬ್ರಷ್ ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ. ಲೈಕ್ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಯಾಕೆ ತಡ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.